ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್. ಇದರಲ್ಲಿ ಶ್ರೇಯಸ್ ಅಯ್ಯರ್ ಅವರು ಏನಕ್ಕೆ ಸೆಂಟ್ರಲ್ ಕಾಂಟ್ರಾಕ್ಟ್ನ ಕಳ್ಕೊಂಡ್ರು ಹಾಗೂ ಟೀಮ್ ಇಂಡಿಯಾದಿಂದ ಡ್ರಾಪ್ ಆದ್ರು ಅಂತ ನೋಡೋಕ್ಕೆ ಒಂದು ಸ್ಟ್ಯಾಟ್ಸ್ ಬಂದಿದೆ. ಸೊ ಆ ಸ್ಟ್ಯಾಟ್ಸ್ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಏಷ್ಯಾ ಕಪ್ 2023 ಆಡ್ತಾರೆ. ಒಂದೇ ಒಂದು ಇನ್ನಿಂಗ್ಸ್ ಆಡ್ತಾರೆ. ಇಂಜುರಿ ಇರುತ್ತೆ ಅವ್ರಿಗೆ. ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿರ್ತಾರೆ. ಸೊ 14 ರನ್ ನೋಡಿದ್ದಾರೆ. ಅದಾದ ನಂತರ ODI ಸೀರೀಸ್ ವರ್ಸಸ್ ಆಸ್ಟ್ರೇಲಿಯಾ, ಅದರಲ್ಲಿ 3 ಇನ್ನಿಂಗ್ಸ್ ಆಡ್ತಾರೆ. 156 ರನ್ ನೋಡಿದ್ದಾರೆ. ಅಲ್ಲಿ ಚೆನ್ನಾಗಿ ಆಡಿರ್ತಾರೆ. ಯಾಕಂದ್ರೆ ODI ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಬೇಕಾಗಿರುತ್ತೆ. 156 ರನ್ಸ್ ಹೊಡೆದಿದ್ದಾರೆ. ಅದಾದ ನಂತರ ODI ವರ್ಲ್ಡ್ ಕಪ್ 2023ರಲ್ಲಿ 11 ಇನ್ನಿಂಗ್ಸ್ ಇಂದ 530 ರನ್ ಹೊಡೆದಿದ್ದಾರೆ. ಅಲ್ಲೂ ಕೂಡ ಅದ್ಭುತವಾಗಿತ್ತು ಇವರ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಒಳ್ಳೆ ಆವರೇಜ್ ಇತ್ತು. ಅಬೌವ್ 40 ತನಕ ಆವರೇಜ್ ಮೇಂಟೈನ್ ಮಾಡಿದ್ದಾರೆ. ಅದಾದ ನಂತರ T20 ಸೀರೀಸ್ ವರ್ಸಸ್ ಆಸ್ಟ್ರೇಲಿಯಾ, ಅಲ್ಲಿ 2 ಇನ್ನಿಂಗ್ಸ್ 2 ಮ್ಯಾಚ್ ಸಿಗುತ್ತೆ ಆಡಕ್ಕೆ. ಸೊ ಅಲ್ಲಿ 61 ರನ್ ಹೊಡೆದಿದ್ದಾರೆ. ಅದಾದ ನಂತರ ODI ಸೀರೀಸ್ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಒಂದೇ ಒಂದು ಇನ್ನಿಂಗ್ಸ್ ಸಿಗುತ್ತೆ ಆಡಕ್ಕೆ. 3 ಮ್ಯಾಚಲ್ಲಿ 1 ಮ್ಯಾಚ್ ಆಡ್ತಾರೆ. 52 ರನ್ ಹೊಡಿತಾರೆ. ಅಲ್ಲೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಅದಾದ್ಮೇಲೆ ಟೆಸ್ಟ್ ಸೀರೀಸ್ ವರ್ಸಸ್ ಸೌತ್ ಆಫ್ರಿಕಾ, ಇಲ್ಲಿ ಅವ್ರದ್ದು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸೀರೀಸ್ ಅಲ್ಲಿ ಅವರು ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ವಿಕೆಟ್ ಚೆಲ್ಲಿ ಹೋಗ್ತಾ ಇದ್ರು. ಸೊ 4 ಇನ್ನಿಂಗ್ಸ್ ಇಂದ ಬರೀ 21 ರನ್ ಹೊಡೆದಿದ್ದಾರೆ. ಅಲ್ಲಿ ಆವರೇಜ್ ಎಷ್ಟಾಯ್ತು ಅಂತ ಲೆಕ್ಕ ಹಾಕೊಳ್ಳಿ. ಬಿಲೋ 5 ಆಗೋಗುತ್ತೆ. 5 ಆಗೋಗುತ್ತೆ ಆವರೇಜ್ ಬರೀ ಒಂದು ಇನ್ನಿಂಗ್ಸ್ಗೆ. ಪರ್ ಮ್ಯಾಚ್ಗೆ ಅಂದರೆ 10 ಆಗುತ್ತೆ ಆವರೇಜು. ತುಂಬ ಕಮ್ಮಿ ಆಯಿತು. ಆಮೇಲೆ ಟೆಸ್ಟ್ ಸೀರೀಸ್ ವರ್ಸಸ್ ಇಂಗ್ಲೆಂಡ್, ಅಲ್ಲೂ ಕೂಡ 2 ಟೆಸ್ಟ್ ಆಡ್ತಾರೆ. 4 ಇನ್ನಿಂಗ್ಸಿಂದ 104 ರನ್ಸ್ ಮಾತ್ರ ಹೊಡೆದಿದ್ದಾರೆ. ಸೊ ಇಲ್ಲೂ ಕೂಡ ತುಂಬ ಕಡಿಮೆ ಆಯಿತು ಅವ್ರದ್ದು ಆವರೇಜು. ಹತ್ತತ್ರ 20ಕ್ಕೆ ಬಂದ್ಬಿಡುತ್ತೆ ಆವರೇಜು. ಸೊ ಇಷ್ಟು ಕಳಪೆ ಪರ್ಫಾರ್ಮೆನ್ಸಿಂದ ಮತ್ತು ಬೇಜವಾಬ್ದಾರಿ ನಡವಳಿಕೆಗಳಿಂದ ಇವರು ಈಗ ಸೆಂಟ್ರಲ್ ಕಾಂಟ್ರಾಕ್ಟ್ನು ಕಳ್ಕೊಂಡಿದ್ದಾರೆ BCCIದು. ಜೊತೆಗೆ ಟೀಮ್ ಇಂಡಿಯಾಯಿಂದನೂ ಆಚೆ ಹೋಗಿದ್ದಾರೆ. ಸೊ ಯಾವುದೇ ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೂ ಕೂಡ ಇವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ಕೂಡ ಒಂದು ಅಪ್ಡೇಟ್ ಬಂದಿದೆ. ಯಾಕಂದರೆ ಡೊಮೆಸ್ಟಿಕ್ ಆಡಲಿಲ್ಲ ಅಂದರೆ. ಸೊ ಇವರು ಕೂಡ ಡೊಮೆಸ್ಟಿಕ್ ಏನು ಸೆಮಿಫೈನಲ್ಗೆ ಹೋಗಿದ್ದಾರೆ ಮುಂಬೈ ಟೀಮು. ಸೊ ಅಲ್ಲಿ ಆಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಮುಂದಕ್ಕೆ ಬದಲಾವಣೆಗಳು ಆಗ್ಬೋದು. ಇವ್ರ ನಡವಳಿಕೆಗಳನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ ಇವರು ಕಂಬ್ಯಾಕ್ ಮಾಡ್ಬೋದು ಟೀಮ್ ಇಂಡಿಯಾಗೆ. ಮುಂದಿನ ಅಪ್ಡೇಟ್ನಲ್ಲಿ ರಿಂಕು ಸಿಂಗ್ಗೆ ಏನು BCCI ಸೆಂಟ್ರಲ್ ಕಾಂಟ್ರಾಕ್ಟ್ನಲ್ಲಿ C ಗ್ರೇಡ್ಗೆ ತಗೊಂಡಿದ್ದಾರೆ ಅವ್ರನ್ನ. ಸೊ ಅವರು ಮೊದಲು IPL ಆಡ್ತಾ ಇದ್ದು ಬರೀ 55 ಲಕ್ಷಕ್ಕೆ ಅವರು ಸೇಲ್ ಆಗಿರೋದು. IPL ಬರೀ ಸ್ಯಾಲ್ರಿ ಅವ್ರದ್ದು 55 ಲಕ್ಷ ಇದೆ. ಆದರೆ ಈಗ ಅವರು BCCI ಸೆಂಟ್ರಲ್ ಕಾಂಟ್ರಾಕ್ಟ್ C ಗ್ರೇಡ್ಗೆ ಬಂದಿರೋದ್ರಿಂದ ಅವರಿಗೆ 1 ಕೋಟಿ ಅವರ ಇಯರ್ಲಿ ಸ್ಯಾಲ್ರಿ ಆಗುತ್ತೆ BCCIನಿಂದ. ಸೊ ಇದು ದೊಡ್ಡ ಗ್ರೋತು. ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಅಂತ ಅನ್ಸುತ್ತೆ ಅವ್ರ ಪರ್ಫಾರ್ಮೆನ್ಸ್ಗೆ. IPL ಅಲ್ಲಿ ತುಂಬ 55 ಲಕ್ಷ ಅಂದರೆ ತುಂಬ ಕಮ್ಮಿ. ಯಾರ್ಯಾರೋ ಪ್ಲೇಯರ್ಸ್ಗೆ 20 ಕೋಟಿ ಕೊಡ್ತಾ ಇದ್ದಾರೆ ಈಗ IPLನಲ್ಲಿ. ಔಟ್ಸೈಡ್ ಪ್ಲೇಯರ್ಸ್ಗೆಲ್ಲ 15 ಕೋಟಿ ಈ ಥರ ಎಲ್ಲ ಕೊಟ್ಟು ತೊಗೊಂಬಂದಿದ್ದಾರೆ. ಸೊ ಇಲ್ಲಿ ಚೆನ್ನಾಗಿ ಆಡ್ತಾ ಇರೋ ಆಟಗಾರರಿಗೆ ಇದರಿಂದ ಒಂದು ಸ್ವಲ್ಪ ನಿರಾಸೆ ಆಗೇ ಆಗುತ್ತೆ. ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೆ ಅಷ್ಟೊಂದು ಸ್ಯಾಲ್ರಿ ಇಲ್ಲ IPLನಲ್ಲಿ. ಸೊ ಅದೊಂದು ಬೇಜಾರು. ಮತ್ತು ಇವರು ಇಲ್ಲಿ C ಗ್ರೇಡಿಂದ ಹಂಗೆ ಬೆಳ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಆದಷ್ಟು ಇವರು ODI ಮತ್ತು T20 ಫಾರ್ಮೆಟ್ ತುಂಬ ಚೆನ್ನಾಗಿ ಆಡ್ತಾರೆ. ಮುಂದಿನ ಅಪ್ಡೇಟ್ನಲ್ಲಿ BCCIನವರು ವುಮೆನ್ಸ್ ಕ್ರಿಕೆಟ್ಗೂ ಕೂಡ ಈಗ ರೆಡ್ ಬಾಲ್ ಟೂರ್ನಮೆಂಟ್ ತರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದುವರೆಗೂ ಬಾಯ್ಸ್ಗೆ ಮಾತ್ರ ರಣಜಿ ಟ್ರೋಫಿ ಡೊಮೆಸ್ಟಿಕ್ ಕ್ರಿಕೆಟ್ ಇತ್ತು. ಸೊ ಅದರಿಂದ ಅವರಿಗೆ ಬೆನಿಫಿಟ್ ಆಗ್ತಾ ಇತ್ತು. ಟೆಸ್ಟ್ ಕ್ರಿಕೆಟ್ಗೆ ನಮ್ಮ ಪ್ಲೇಯರ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ ರಣಜಿ ಮತ್ತು ಡೊಮೆಸ್ಟಿಕ್ಕಿಂದ. ಸೊ ಈಗ ವುಮೆನ್ಸ್ಗೆ ಅದೊಂದು ಅವಕಾಶ ಇರಲಿಲ್ಲ ಪಾಪ. ಅವರು ಡೈರೆಕ್ಟ್ ಅಂಡರ್ 19 ಆಡ್ತಿದ್ರು, ಇಲ್ಲಾಂದರೆ ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಆಡ್ತಾ ಇದ್ರು. ಬಟ್ ಅವ್ರಿಗೆ ರಣಜಿ ಆಡೋಕ್ಕೆ ಅವಕಾಶ ಇಲ್ಲ. ಸೊ BCCI ಈಗ ರೆಡ್ ಬಾಲ್ ಟೂರ್ನಮೆಂಟ್ ಅಂದರೆ 4 ಡೇ ಗೇಮ್ಸ್, 4 ಡೇ ಕ್ರಿಕೆಟ್ ಏನಿದೆ ರಣಜಿ ವುಮೆನ್ಗೂ ಕೂಡ ತರಬೇಕು ಅಂತ ಮಾರ್ಚಿಂದ 29ಕ್ಕೆ ಅವರು ಮಾರ್ಚ್ 21ರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆಫ್ಟರ್ WPL. ಸೊ ಇದೊಂದು ಗುಡ್ ನ್ಯೂಸು. ವುಮೆನ್ ಕ್ರಿಕೆಟ್ ಡೆವಲಪ್ಮೆಂಟ್ಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು.